ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಸೊ ಇವತ್ತು KU ಮತ್ತು KCET ಅಪ್ಡೇಟ್ಸ್ಗಳು ಏನೆಲ್ಲ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನಾಳೆಗೆ ನಿಮ್ಮಗಳಿಗೆ ಯಾರೆಲ್ಲ ಒಂದು ಸೆಕೆಂಡ್ ರೌಂಡಲ್ಲಿ ಭಾಗಿಯಾಗಿದ್ದಾರೆ, ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡ್ಗೆ ಭಾಗಿಯಾಗಿದ್ದಾರೆ, ಅವರುಗಳಿಗೆ ನಾಳೆಗೆ ಕೊನೆಯ ದಿನ. ಅವರುಗಳು ಏನು ಮಾಡಬೇಕಂದ್ರೆ ಕಂಪಲ್ಸರಿ ನಾಳೆಗೆ ಒಂದು ಏನು ಆಪ್ಷನ್ ಎಂಟ್ರಿ, ರೀಅರೇಂಜ್ಮೆಂಟು, ಡಿಲೀಟು ಎಲ್ಲ ಮಾಡಿದ್ರು ಅವ್ರುಗಳಿಗೆ ನಾಳೆಗೆ ಕೊನೆಯ ದಿನಾಂಕ ಆಗುತ್ತೆ. 2 ಡೇಸ್ ಬಿಟ್ಟು ಅಥವಾ 1 ಡೇ ಬಿಟ್ಟು ಏನು ಮಾಡ್ತಾರೆ ಅಂದರೆ ಅವ್ರುಗಳಿಗೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿ ಅವ್ರುಗಳನ್ನು ಸರಿಸಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಯಾರು ಹೋಲ್ಡಲ್ಲಿ ಇಟ್ಟು ಈ ಒಂದು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಿ ಅವ್ರು ಕಂಪಲ್ಸರಿ ಮುಂದೆ ಬರುವಂಥ ಸೀಟ್ ಏನು ಸಿಗುತ್ತೆ, ಯಾವುದೋ ಸಿಗಲಿ, ಹೋಗಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಅವರುಗಳು ಕಂಪ್ಲೀಟಾಗಿ ರಿಮೂವ್ ಆಗಿಬಿಡ್ತಾರೆ ಈ ಒಂದು ಸೆಕೆಂಡ್ ರೌಂಡಲ್ಲಿ. ರಿಮೈನಿಂಗ್ ಉಳಿದಿರುವಂಥ ಅಭ್ಯರ್ಥಿಗಳು ಯಾರಂತಂದರೆ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳು. ಆದಾದಮೇಲೆ ಸೀಟ್ ಸಿಕ್ಕು ಕ್ಯಾನ್ಸಲ್ ಮಾಡಿರುವಂಥ ಅಭ್ಯರ್ಥಿಗಳು ಮಾತ್ರ ಉಳ್ಕೊತಾರೆ. ಅವರುಗಳಿಗೆ ಮತ್ತೆ ಚಾಯ್ಸ್ಗಳನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದನ್ನು ಆಲ್ರೆಡಿ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಅಪ್ಡೇಟನ್ನು ಮಾಡಿದ್ದಾರೆ. ಏನಂತಂದರೆ, ಸೊ ಮುಂದಿನ ಸೀಟು ಹಂಚಿಕೆ ಎರಡನೇ ಒಂದು ಫಲಿತಾಂಶದ ನಂತರ ಪ್ರಕ್ರಿಯೆ ಏನು ನಡೀತಾ ಇದೆ ಪೋಸ್ಟ್ ಸೆಕೆಂಡ್ ರೌಂಡಲ್ಲಿ, ನಾವು ಮತ್ತೆ ಚಾಯ್ಸ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ವೆರಿ ವಂಡರಿಂಗ್. ಹಿಸ್ಟ್ರಿ ಒಳಗಡೆ ಫಸ್ಟ್ ಟೈಮ್ ಆಗಿರುವಂಥದ್ದು ಈ ಥರ ಚಾಯ್ಸ್ಗಳನ್ನು ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಸಣ್ಣಗೆ. ಓಕೆ, UGC 24 ಎರಡನೇ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗಳಿಗೆ 4 ಚಾಯ್ಸ್ಗಳಲ್ಲಿ ಯಾವುದು ಇಷ್ಟವಿದೆಯೋ ಅಂಥ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಚಾಯ್ಸ್ಗಳ ವಿವರಗಳನ್ನು ಸದ್ಯದಲ್ಲೇ ನೀಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಸೊ ಎರಡನೇ ರೌಂಡಲ್ಲಿ ಕೂಡ ಚಾಯ್ಸ್ಗಳನ್ನು ಕೊಡ್ತಾರೆ, ನಿಮಗೆ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೊಡ್ತಾರೆ. ಈ ಒಂದು ಫಲಿತಾಂಶ ಏನು ಬರುತ್ತಲ್ಲ, ಸೆಕೆಂಡ್ ರೌಂಡ್ ಫಲಿತಾಂಶ ಬಂದ ಮೇಲೆ ಕೂಡ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಕೊಡ್ತಾರೆ ಅಂತ. ಆದರೆ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಮುಂದೆ ಬರುವಂಥ ಪೋಸ್ಟ್ ಸೆಕೆಂಡ್ ರೌಂಡ್ ಎರಡನೆಯ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಬರುವಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೆಲ್ಲ, ಆವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡಬಹುದು. ಅದ್ರ ಜೊತೆಗೆ ನಮ್ಮ ಯಾರು AHS BPT ಇದ್ದಾರೆ ಅವ್ರಿಗೂ ಕೂಡ ಏನಾದರೂ ಜಾಯ್ನಿಂಗ್ ಮಾಡಿಸ್ಕೊತಾರಂತ ಕಾದು ನೋಡಬೇಕಾಗತ್ತೆ. ವಾಟ್ ಎವರ್ ಮುಂದೆ ಏನಾದರೂ ಅಪ್ಡೇಟ್ಗಳಾದಲ್ಲಿ ನಮ್ಮ ಚಾನಲ್ಗೆ ಒಂದು ಅಪ್ಡೇಟನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಲೈವಲ್ಲಿ ಬಂದಾಗ ಕೂಡ ಡೈರೆಕ್ಟಾಗಿ ನಿಮಗೆ ಫೇಸ್ ಟು ಫೇಸ್ ಆನ್ಸರ್ಗಳನ್ನು ಕೂಡ ಕೊಡಲಿಕ್ಕೆ ಸಂಜೆ 5:30 ನಂತರ ಲೈವಲ್ಲಿ ಬಂದಿರ್ತೇನೆ. ಅವಾಗ ಕೂಡ ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್